ಮಾಹಿತಿ ಸರ್. ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ನ ಬೆಂಡಿಗೇರಿ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ನಿನ್ನೆ ರಾತ್ರಿ ಸುಮಾರು 8 ಗಂಟೆ ಸಮಯದಲ್ಲಿ ಒಂದು ಘಟನೆ ನಡೆದಿದೆ. ಆ ಘಟನೆಯಲ್ಲಿ ಸುಮಾರು 26-27 ವರ್ಷ ವಯಸ್ಸಿನ ಒಬ್ಬ ಯುವಕನಿಗೆ ಸುಮಾರು 8-10 ಜನರ ಒಂದು ಗುಂಪು ಬಂದು ಏಕಾಏಕಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದೆ. ಆ ಹಲ್ಲೆಯಿಂದ ಅವನು ಇಮಿಡಿಯೇಟಾಗಿ ಕಿಮ್ಸ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಅಲ್ಲಿದ್ದಂಥವರು ಚಿಕಿತ್ಸೆ ಫಲಕಾರಿಯಾಗದೆ ಆ ವ್ಯಕ್ತಿ ಮೃತ ಹೊಂದಿದ್ದಾನೆ. ಸೊ ಇದರಲ್ಲಿ ಸುಮಾರು 10-12 ಜನ ಆರೋಪಿಗಳು ಇದ್ದರು ಅನ್ನುವಂಥದ್ದನ್ನು ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಮತ್ತು ಯಾರು ಮೃತ ಹೊಂದಿದ್ದಾನೆ ಅವನ ಜೊತೆ ಇದ್ದಂಥವರು ತಿಳಿಸಿದ್ದಾರೆ. ಈಗಾಗಲೇ ಒಂದು 4-5 ಜನನ ನಾವು ವಶಕ್ಕೆ ತೊಗೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದೇವೆ. ಆದಷ್ಟು ಬೇಗ ಈ ಕೃತ್ಯದ ಹಿಂದೆ ಇರುವಂಥ ಈ ಕೃತ್ಯದಲ್ಲಿ ಭಾಗಿಯಾಗಿರುವಂಥವ್ರು ಮತ್ತು ಈ ಕೃತ್ಯಕ್ಕೆ ಬೆಂಬಲವಾಗಿರುವಂಥವ್ರು ಯಾರಿದ್ದಾರೆ ಎಲ್ಲರನ್ನೂ ದಸ್ತಗಿರಿ ಮಾಡಿ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಏನು ಎದಕ್ಕೆ ಇಲ್ಲ ಇಲ್ಲ ಇಬ್ಬರು ಅಂತ ಸರ್, ಒಬ್ಬನಿಗೆ ಡೆತ್ ಆಗಿದ್ದಾನೆ, ಇನ್ನೊಬ್ಬರು ಗಲಾಟೆಯಲ್ಲಿ ಬಿಡಿಸ್ಕೊಳ್ಳಿಕ್ಕೆ ಬಂದವನಿಗೆ ಚಾಕು ಇರ್ತಾ ಆಗಿದೆ. ಇಲ್ಲ, ನಾನು ನಿನ್ನೆ ರಾತ್ರಿ ಸುಮಾರು ಒಂದು 9-10 ಗಂಟೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬರಿಗೆ ಮಾತ್ರ ಇಂಜುರಿ ಆಗಿದ್ದು. ಇನ್ನೊಬ್ಬ ಅಲ್ಲಿ ಇದ್ದಂಥವ್ನು ನೋಡಲಿಕ್ಕೆ ಬಂದಂಥವನು ಆ ಮೃತ ಏನಿದ್ದಾರೆ ಅವರ ಭಾಳ ಹತ್ತಿರದ ಸ್ನೇಹಿತ ಮತ್ತು ಸಂಬಂಧಿಕ. ಆ ಹುಡುಗ ಏಕಾಏಕಿ ಕೊಲ್ಯಾಪ್ಸ್ ಆದ. ಇಮಿಡಿಯೇಟಾಗಿ ಅವನ್ನ ಹಾಸ್ಪಿಟ್ಲಿಗೆ ಅಲ್ಲೇ ಶಿಫ್ಟ್ ಮಾಡಿದಾಗ ಇಮಿಡಿಯೇಟ್ ರಿಕವರಿ ಆಗಿದ್ದಾನೆ. ಸೊ ನನ್ನ ಮಾಹಿತಿ ಪ್ರಕಾರ ಒಬ್ಬನೇ ಈಗ ಡೆತ್ ಆಗಿರುವಂಥದ್ದು ಮತ್ತು ಇಂಜುರಿ ಆಗಿರುವಂಥದ್ದು. ಇನ್ಯಾರಾದರೂ ಅಕಸ್ಮಾತ್ ಕಿಮ್ಸ್ ಅಥವಾ ಬೇರೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದರೆ ಅವ್ರ ಕಡೆಯಿಂದ ಕೂಡ ಮಾಹಿತಿಯನ್ನು ಪಡ್ಕೊಳ್ಳಾಗತ್ತೆ. ಇಲ್ಲಿ ಆ ಒಂದು ಮಂಟೂರು ರೋಡ್ ಭಾಗದಲ್ಲಿ 2 ಪ್ರತ್ಯೇಕ ಗುಂಪುಗಳಿದ್ದು ಆ ಗುಂಪುಗಳ ಪರ ವಿರೋಧದ ನಡುವೆ ಈ ಒಂದು ಕೃತ್ಯ ಆಗಿರುವಂಥದ್ದು ನಮ್ಮ ಗಮನಕ್ಕೆ ಫಿರ್ಯಾದಲ್ಲಿ ತಂದಿದ್ದಾರೆ. ಏನಂದರೆ ಈ ಮೃತ ವ್ಯಕ್ತಿ ಏನಿದ್ದಾನೆ ಅವನು ಒಂದು ಸ್ನೇಹಿತರ ಗುಂಪಲ್ಲಿ ಅವರ ಒಂದು ಗುಂಪಲ್ಲಿ ಇದ್ದ. ಆ ಗುಂಪು ಬಿಟ್ಟುಬಿಟ್ಟು ನೀನು ಸಪ್ರೇಟಾಗಿ ಪ್ರತ್ಯೇಕವಾಗಿರಬೇಕು, ಆ ಗುಂಪಿನ ಮುಖಂಡರು ಯಾರಿದ್ದಾರೆ ಅವ್ರ ಜೊತೆ ಓಡಾಡಬಾರ್ದು ಅಂತೆಲ್ಲ ಇನ್ಸಿಸ್ಟ್ ಮಾಡಿದರು ಅಂತಂದು ಬೆದರಿಕೆ ಹಾಕಿದ್ರು ಅಂತಂದು ಈಗ ಮಾಹಿತಿ ತಿಳಿದು ಬಂದಿದೆ. ಹಾಗಾಗಿ ಇದು ಯಾಕೆ ಈ ಒಂದು ಕೃತ್ಯ ನಡೀತು ಮತ್ತು ಯಾರ್ಯಾರು ಇದರಿಂದ ಇದ್ದಾರೆ, ಕಾರಣ ಏನು ಅನ್ನುವಂಥದ್ದೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಒಂದು ಸಮಗ್ರ ತನಿಖೆ ಮಾಡಿ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಅವನು ಇಲ್ಲ, ಆ ವ್ಯಕ್ತಿ ಬಗ್ಗೆ ಈವರೆಗೂ ನನಗೆ ಯಾವುದು ಕೇಸಸ್ ರಿಜಿಸ್ಟರ್ ಆಗಿರುವಂಥದ್ದು ಮಾಹಿತಿ ತಿಳಿದು ಬಂದಿಲ್ಲ. ಬಟ್ ಆತ ಓಡಾಡ್ತಿದ್ದು ಇಂಡಿವಿಜುವಲ್ಸ್ ಯಾರಿದ್ದಾರೆ ಅವ್ರಗಳ ಮೇಲೆ ಕೆಲವು ಪ್ರಕರಣಗಳು ದಾಖಲಾಗಿರುವಂಥದ್ದು ನನ್ನ ಗಮನದಲ್ಲಿದೆ. ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ ಮೇಲೆ ಗೊತ್ತಾಗುತ್ತೆ ಯಾವೊಂದು ಕಾರಣಕ್ಕಾಗಿದೆ ಅಂತ. ಈಗ ನೋಡಿ, ನಾನು ಭಾಳ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ರೌಡಿ ಶೀಟ್ರುಗಳು ಅಥವಾ ಕ್ರಿಮಿನಲ್ ಎಲಿಮೆಂಟ್ಸ್ಗಳು ಇಂಥವ್ರ ಜೊತೆ ಗುರುತಿಸ್ಕೊಳೋವಂಥದ್ದು, ಓಡಾಡೋವಂಥದ್ದು ಒಂದು ಹಂತದವರೆಗೂ ಚೆನ್ನಾಗಿರುತ್ತೆ ಯಾರಿಗೇ ಆಗಲಿ. ಆ ನಂತರ ಈಗ ಇಲ್ಲಿ ಈ ವ್ಯಕ್ತಿ ಯಾರಿದ್ದಾನೆ ಮಲ್ಲಿಕ್, ನಮಗೆ ಸದ್ಯದ ಮಾಹಿತಿ ಬಂದಿರೋದ್ರ ಪ್ರಕಾರ ಯಾವುದೇ ಪ್ರಕರಣಗಳು ಅವನ ಮೇಲಿಲ್ಲ, ಅಮಾಯಕ ಆತ. ಅವನು ಈ ಒಂದು ಕೃತ್ಯದಲ್ಲಿ ಸಾವಿಗೀಡಾಗಿದ್ದಾನೆ. ಮತ್ತು ಈ ಒಂದು ಕೃತ್ಯವನ್ನು ಮಾಡಿರುವಂಥವ್ರು ಇವಾಗ 10-12 ಜನ ಎಷ್ಟು ಜನ ಇರ್ತಾರೆ ಅವರೆಲ್ಲ ಜೈಲಿಗೆ ಹೋಗ್ತಾರೆ. ಮರ್ಡರ್ ಕೇಸಲ್ಲಿ ಅರೆಸ್ಟ್ ಆಗ್ತಾರೆ, ವರ್ಷಾನುಗಟ್ಟಲೆ ಮತ್ತೆ ಜೈಲಲ್ಲಿ ಇರುವಂಥದ್ದು, ನಂತರ ಕಾನೂನು ಕ್ರಮವನ್ನು ಎದುರಿಸುವಂಥದ್ದು. ಇದೆಲ್ಲ ಬಿಟ್ಟು ಇವೆಲ್ಲ ಭಾಳ ದಿವಸ ನಡೆಯೋದಿಲ್ಲ. ಇವಾಗ ನಾನಂತೂ ಭಾಳಷ್ಟು ಉಪಕ್ರಮಗಳನ್ನು ಈ ರೌಡಿಸಮ್ ಇರ್ಬೋದು ಅಥವಾ ಈ ಥರ ಗೂಂಡಾ ಪ್ರವೃತ್ತಿ ಇರ್ಬೋದು, ವೆಪನ್ ಹ್ಯಾಂಡ್ಲಿಂಗ್ ಮಾಡೋವಂಥದ್ದು, ಶಾರ್ಪ್ ವೆಪನ್ಸು, ನೈಫ್ಸು, ಚಾಕುಗಳು ಇಟ್ಕೊಂಡು ಓಡಾಡೋವಂಥದ್ದು, ಇವರೆಲ್ಲರ ಮೇಲೆ ನಿರಂತರವಾದ ಕ್ರಮವನ್ನು ತೊಗೊತಾ ಇದ್ದೀವಿ. 4 ಗೂಂಡಾ ಆ್ಯಕ್ಟನ್ನು ನಾವು ಹಾಕಿ ಅದು ಅಡ್ವೈಸರಿ ಬೋರ್ಡಲ್ಲಿ ಹೈಕೋರ್ಟಲ್ಲಿ ಕೂಡ ಅಪೋಲ್ಡ್ ಆಗಿದೆ. ಸುಮಾರು 107 ಜನರ ಮೇಲೆ ಗಡೀಪಾರು ಪ್ರಕ್ರಿಯೆಯನ್ನು ಮಾಡಿದ್ದೇವೆ. ಸುಮಾರು 300ಕ್ಕೂ ಹೆಚ್ಚು ಜನರ ಮೇಲೆ ಗಾಂಜಾ ಸೇರಿದಂತೆ ಮಾದಕ ವಸ್ತುಗಳ ಪ್ರಕರಣ, ಮಾರಾಟ ಮತ್ತು ಕನ್ಸಂಪ್ಷನ್ 2 ಪ್ರಕರಣಗಳನ್ನು ಮಾಡಿದ್ದೇವೆ. ಅದನ್ನು ಹೆಚ್ಚುವರಿಯಾಗಿ ಇನ್ನೂ ಸುಮಾರು 1,000ಕ್ಕೂ ಹೆಚ್ಚು ಜನರ ಮೇಲೆ ಮುಂಜಾಗ್ರತಾ ಕ್ರಮವಾಗಿ ನಾವು BNSS ಅಲ್ಲಿ ಕ್ರಮ ಕೈಗೊಂಡು ಅವ್ರನ್ನ ಬೈಂಡ್ ಓವರ್ ಮಾಡೋಂಥ ಕೆಲಸ ಮಾಡಿದ್ದೀವಿ. ಅದ್ರ ಜೊತೆಗೆ ಏರಿಯಾ ಡಾಮಿನೇಷನ್ ಎಕ್ಸಸೈಸು, ಏರಿಯಾ ಫೆಮಿಲೇಷನ್ ಎಕ್ಸಸೈಸು, ರೌಡಿ ಶೀಟರ್ಸ್ಗಳ ಪೆರೇಡ್, ರೌಡಿ ಶೀಟರ್ಗಳ ಮನೆಗಳಿಗೆ ದಾಳಿ ಮಾಡಿ ಪತ್ತೆ ಮಾಡೋವಂಥದ್ದು, ಇದೆಲ್ಲ ಮಾಡಿದಾಗ್ಯೂ ಕೂಡ ಈ ಒಂದು ಘಟನೆ ಆಗಿರೋದ್ರ ಹಿನ್ನೆಲೆಯಲ್ಲಿ ಹಿರಿಯ ಅಧಿಕಾರಿಗಳನ್ನ ನಿಯೋಜನೆ ಈಗಾಗಲೇ ಮಾಡಿದ್ದೀನಿ. ಒಂದು ಸಮಗ್ರ ತನಿಖೆ ಮಾಡಿ ಈ ರೀತಿ ಕೃತ್ಯಗಳು ಇನ್ನು ಮುಂದೆ ಮರುಕಳಿಸಿದ ರೀತಿಯಲ್ಲಿ ಏನೆಲ್ಲ ಕ್ರಮ ತಗೋಬೇಕು ಅದನ್ನೆಲ್ಲ ಮಾಡಲಾಗುತ್ತೆ. ಇಲ್ಲ ನೋಡಿ, ಹಿಂದೆ ನನ್ನ ಗಮನಕ್ಕೆ ಬಂದಂಗೆ ಅಲ್ಲಿ ಅರಳಿಕಟ್ಟೆ ಹತ್ರ ಒಂದು ಮಣ್ಣಿಗೆ ಹೋಗಿ ವಾಪಸ್ ಬರುವಂಥ ಸಂದರ್ಭದಲ್ಲಿ ಹೊಡೆದಾಡ್ಕೊಂಡಿದ್ರು ಅನ್ನುವಂಥದ್ದು ಒಂದು ಘಟನೆ ಆಗಿತ್ತು. ಸೊ ಅದರಲ್ಲಿ ಸುಮಾರು ಒಂದು 18-20 ಜನರನ್ನು ಅರೆಸ್ಟ್ ಮಾಡಿ ಗಂಭೀರ ಪ್ರಕರಣಗಳನ್ನು ದಾಖಲು ಮಾಡಿ ನಾವು ಅರೆಸ್ಟ್ ಮಾಡಿದ್ವಿ. ಅದಾಗಿ ಸುಮಾರು ಒಂದು 5-6 ತಿಂಗಳಾಗಿದೆ ನನ್ನ ಲೆಕ್ಕದಲ್ಲಿ. ಸೊ ಅಷ್ಟಾಗಿಯೂ ಕೂಡ ನಾವು ಕೊಲೆ ಪ್ರಕರಣಗಳ ಒಂದು ಕಂಪ್ಯಾರಿಸನ್ ತೊಗೊಂಡ್ರೆ
ಕಳೆದ ವರ್ಷ ಅಂದರೆ 24 ಮತ್ತು 2023ರಲ್ಲಿ ಆ್ಯಾವ್ರೇಜ್ 25 ಕೊಲೆ ಪ್ರಕರಣಗಳು ಹುಬ್ಬಳ್ಳಿ ಧಾರವಾಡದಲ್ಲಿ ನಡೆದಿದೆ. ಈ ವರ್ಷ ಇದು 9ನೇ ಕೊಲೆ ಪ್ರಕರಣ, ಅಂದರೆ ವರ್ಷ ಮುಗಿತಾ ಬಂತು 9ನೇ ಕೊಲೆ ಪ್ರಕರಣ. ಅಂದರೆ ಭಾಳಷ್ಟು ಕಡಿಮೆ ಆಗಿದೆ ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಯಾವುದೇ ಒಂದು ಸಣ್ಣ ಪ್ರಕರಣ ಇದ್ದರೂ ಕೂಡ ಅದನ್ನು ನಮ್ಮ ಅಧಿಕಾರಿಗಳು ಭೇಟಿ ಮಾಡೋದು, ಕೂಲಂಕುಷವಾಗಿ ಪರಿಶೀಲನೆ ಮಾಡುವಂಥದ್ದು ಮತ್ತು ಅದಕ್ಕೇನು ಅಗತ್ಯ ಕಾನೂನು ಕ್ರಮ ಇದೆ ತೊಗೊಳ್ಳೋವಂಥದ್ದು ನಿರಂತರವಾಗಿ ಮಾಡ್ತಾಯಿದ್ದೀವಿ. ಇದು ಒಂದು ಗಂಭೀರ ಪ್ರಕರಣ, ಯಾಕೆಂದರೆ 2 ಗುಂಪುಗಳ ನಡುವೆ ಇರುವಂಥ ವೈಷಮ್ಯದ ನಡುವೆ ಆಗಿರುವಂಥದ್ದು ಅಂತ ಫಿರ್ಯಾದಲ್ಲಿ ನೀಡಿದ್ದಾರೆ. ಮತ್ತು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಎಲ್ಲ ಚೆನ್ನಾಗಿ ಅನಿಸಿದ್ರು. ನಂತರ ಇವಾಗ ಪಾಪ ಮಲ್ಲಿಕ್ ಅನ್ನುವಂಥ ಒಬ್ಬ ಹುಡುಗ ಮೃತ ಹೊಂದಿದ್ದಾನೆ. ಮತ್ತು ಈಗಾಗಲೇ 4-5 ಜನರನ್ನು ನಮ್ಮಲ್ಲಿ ವಶಕ್ಕೆ ತೊಗೊಂಡಿದ್ದಾರೆ, ವಿಚಾರಣೆಗೆ ಒಳಪಡಿಸಿದ್ದಾರೆ. ಎಲ್ಲ ಆರೋಪಿಗಳನ್ನು ಮತ್ತು ಈ ಒಂದು ಕೃತ್ಯಕ್ಕೆ ಯಾರು ಪರೋಕ್ಷವಾಗಿ ಬೆಂಬಲ ನೀಡಿದ್ದಾರೆ ಅವ್ರ ಮೇಲೂ ಕೂಡ ಅಗತ್ಯ ಕಾನೂನು ಕ್ರಮವನ್ನು ಆದಷ್ಟು ಬೇಗ ತಗೊಳ್ಳಲಾಗುತ್ತೆ. ಥ್ಯಾಂಕ್ ಯು.